ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಕನ್ನಡ ಪರ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಸವನ ಬಾಗೇವಾಡಿ, ಮುದ್ದೇಬಿಹಾಳ, ತಾಳಿಕೋಟೆ, ನಿಡಗುಂದಿ, ಕೋಲಾರ, ಬಸವನ ಬಾಗೇವಾಡಿ ತಹಶೀಲ್ದಾರ್ ಮತ್ತು ಕಂದಾಯ ವಿಭಾಗಾಧಿಕಾರಿಗಳು ಶ್ರೀ ಗುರುನಾಥ್ ದಡ್ಡೆ ಮುಖಾಂತರ ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಸ್ಕಾಂ ಕಾರ್ಪೊರೇಟರ್ ಕಚೇರಿ ಹುಬ್ಬಳ್ಳಿ ಇವರಿಗೆ ಮನವಿ ಸಲ್ಲಿಸಲಾಯಿತು. ನ್ಯಾಯ ಕೊಡಿಸಿ ಒಂದು ರೈತರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತ ಇಲಾಖೆ ಆಗಿರಬೇಕು ಹೊರತಾಗಿ ರೈತರ ಕಣ್ಣಲ್ಲಿ ನೀರು ತರಿಸಂತ ಇಲಾಖೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಬಸವನ ಬಾಗೇವಾಡಿ ಹೆಸ್ಕಾಂ ಇಲಾಖೆ ಅಧಿಕಾರಿ ಅಂತೇಳಿ ಘಂಟಾಘೋಷವಾಗಿ ಹೇಳಕ್ ಇಚ್ಛೆ ಬಯಸ್ತೇನೆ. ಅಷ್ಟು ನಮ್ಮ ರೈತಾಪಿ ಜನರಿಗೆ ನೋವನ್ನು ಉಂಟು ಮಾಡ್ಯಾರ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು. ಬಸವನ ಬಾಗೇವಾಡಿ ವಿಭಾಗದಲ್ಲಿ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳಿಗೆ ಸುಮಾರು 160 ಟಿಸಿ ಸುಟ್ಟಿವೆ. ಆದ್ದರಿಂದ ಈ ಭಾಗದ ರೈತರಿಗೆ ತುಂಬಾ ಕಷ್ಟಕರವಾಗಿದೆ. ಏಕೆಂದರೆ ಈ ವರ್ಷ ಮುಂಗಾರು ಮಳೆ ತುಂಬಾ ಕಡಿಮೆ ಆಗಿದೆ. ಅದರ ಜೊತೆಗೆ ಹೆಸ್ಕಾಂ ಅಧಿಕಾರಿಗಳು ಕೂಡ 160 ಟಿಸಿ ಸುಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲು ಆಗದಿರೋ ಕಾರಣ ಮಾನ್ಯ ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಸಿದ್ದರಾಮ ಬಿರಾದರ್ ಅವರ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಅಶೋಕ ಹಾರಿವಾಳರವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 3 ದಿನಗಳ ಒಳಗೆ 160 ಟಿಸಿ ಮರಳಿ ರೈತರಿಗೆ ಕೊಡದೆ ಹೋದರೆ 3 ದಿನದ ಒಳಗಡೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾನ್ಯ ವಿಭಾಗಾಧಿಕಾರಿಗಳಾದ ಶ್ರೀ ಗುರುನಾಥ್ ತಟ್ಟೆ ಹಾಗೂ ಬಸವನ ಬಾಗೇವಾಡಿ ತಹಶೀಲ್ದಾರಾದ ಶ್ರೀ ಯಮನಪ್ಪ ಸೋಮನಕಟ್ಟಿ ಅವರ ಮುಖಾಂತರ ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಸ್ಕಾಂ ಕಾರ್ಪೊರೇಟರ್ ಕಚೇರಿ ಹುಬ್ಬಳ್ಳಿ ಇವರಿಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಒಯ್ದು ಅವರು ಹೊಲದಲ್ಲಿ ಕುಣಿಸದಂತ ಸಾಕ್ಷಿ ಸಮೇತ ನಂಬಲ್ಲಿ ಸಿಕ್ಕಾವು. ಇವ ಅಂತಿಂತ ಈಗೇನ ಕಾಂಟ್ರಾಕ್ಟರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಮತ್ತು ಟಿಸಿ ರಿಪೇರಿ ಮಾಡೋರ ಕಡೆ ಸಂಪರ್ಕ ಇಟ್ಕೊಂಡು ಇಂಥವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ವ್ಯಕ್ತಿಯನ್ನ ಕೂಡಲೇ MD ಮೇಡಮ್ ಅವ್ರ ಗಮನಕ್ಕೆ ನಿಮ್ಮ ಗಮನಕ್ಕೂ ಬರಬೇಕು. 2 ದಿನ ಇವತ್ತು ನಾಳೆ 2 ದಿನದಾಗ ಎಲ್ಲ ರೈತರ ಸಮಸ್ಯೆಯನ್ನು ಬಗೆಹರಿಸದೆ ಹೋದ್ರೆ ನಾವು ನಮ್ಮ 3ನೇ ದಿವಸಿಗೆ KV ಹೆಸ್ಕಾಂ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ರೈತರನ್ನ ಒಗ್ಗೂಡಿಸ್ಕೊಂಡು ಬಗೆಡಿಗೆ ತರ್ಲಾಕತ್ತಾನವ. ಈಗ ನಮ್ಮ ಸಚಿವರು ಯಾಕೆ ಸುಮ್ಮ ಮೌನ ತಾಳ್ಯಾರ ಅನ್ನೋದು ಗೊತ್ತಾಗಲ್ತು. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಎಂದೂ ಸಹಿಸಲ್ಲ ಅವರು. ನಮ್ಮ ಸಚಿವರ ಬಗ್ಗೆ ನಮಗೂ ಹೆಮ್ಮೆ ಐತಿ. ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಯಾಕೆ ಮುಂದುವರಿಸ್ಕೊಂಡು ಹೊಂಟಾರ ಅದು ನಮಗೂ ಸಂಶಯಾಸ್ಪದ ಆಗ್ಯದ. ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿಕಿಸಿಂದ ಈಗ MD ಮೇಡಮ್ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ರವಾನೆ. ನಿಮಗೆ 3-4 ದಿನದಲ್ಲಿ ಬಂದು ಈ 160 ಮಂದಿ ರೈತರ ಸಮಸ್ಯೆಯನ್ನ ದಿನಕ್ಕೆ ಕೊಡ್ಲಿಲ್ಲಪ್ಪ ಅಂದ್ರೆ ಮತ್ತು ರೈತರು ಜಾಗೃತರಾಗಬೇಕು. 15 MD ಮೇಡಮ್ ಅವ್ರ ಕಡೆದಿಂದ ಬರ್ತದ ಕೊಂಡ್ಬಿಡ್ತಾನವ. 15 ದಿವಸ 20 ದಿವಸ ಕೊಟ್ಟು ಎಲ್ಲ ಟಿಸಿಗಳನ್ನ ಮಾರಾಟ ಮಾಡ್ಯಾನ. 150-60 ಟಿಸಿಗಳನ್ನ ಶೀಘ್ರ ಸಂಪರ್ಕದವ್ರಿಗೆ 1 ಲಕ್ಷ 1.5 ಲಕ್ಷಕ್ಕೆ ಮಾರಾಟ ಮಾಡಿಕಿಸಿಂದ ಈಗ ಒಂದು ಟಿಸಿ ಇಲ್ಲಾರ್ದಂಗ 20 ದಿವಸಿಗೆ ಒಂದು ಟಿಸಿ ಸಿಗಂಗ ವ್ಯವಸ್ಥೆ ಎದಕ್ಕೆ ಬಂದದಪ್ಪ ಅಂದ್ರ ಇವ ಟಿಸಿ ಮಾರಿದಕ್ಕೆ ಬಂದದ. ಸಮಯದ ಸಂಪೂರ್ಣ ಉಲ್ಲಂಘನೆಗಾಗಿ ಬಸವನ ಬಾಗೇವಾಡಿ ವಿಭಾಗದ ಸಿದ್ದರಾಮ ಎಂ ಬಿರಾದರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಮಾನತು ಕ್ರಮಕ್ಕಾಗಿ ಮಾನ್ಯ ಬಸವನ ಬಾಗೇವಾಡಿ ಮುದ್ದೇಬಿಹಾಳ ಹಾಗೂ ನಾವು ಬಸವನ ಬಾಗೇವಾಡಿ ವಿಭಾಗದ ಅವರು ಉದ್ದೇಶಪೂರ್ವಕ ನಿರ್ಲಕ್ಷ್ಯವಾಗಿ ಆಡಳಿತಾತ್ಮಕವಾಗಿ ವೈಫಲ್ಯದಿಂದ ಉಂಟಾಗಿದೆ. ಸಾಮಗ್ರಿಗಳ ಅನಧಿಕೃತ ಪರಿವರ್ತನೆ ಕಬಡ್ಡಿ ವಿಭಾಗದ ಅನಗತ್ಯ ತುರ್ತು DTR ಬಫರ್ ಸ್ಟಾಕ್ ಟಿಸಿಗಳನ್ನು ಸರಿಸುಮಾರು 150 ಸಂಖ್ಯೆಗಳಿಂದ ಸರಿಸುಮಾರು 200 ಸಂಖ್ಯೆಗಳಿಗೆ ವ್ಯವಸ್ಥಿತವಾಗಿ ಕಡಿಮೆ ಮಾಡಿದೆ. 150 ಟಿಸಿಗಳನ್ನು